ಗುಡ್ ಈವ್ನಿಂಗ್ ಆನೆ ಮೇಡಮ್ ಅವರ. ಗುಡ್ ಈವ್ನಿಂಗ್. ಅಯ್ಯೋ, ಗುಡ್ ಈವ್ನಿಂಗ್ ಅಂಕಲ್. ನಮಸ್ಕಾರ ಎಲ್ಲರಿಗೂ. ನಿಮಗೂ ನಮಸ್ಕಾರ. ನಮಸ್ಕಾರ. ಪರಿಶುದ್ಧನು 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 ಆಗಿರುವಂತಹ ನಮ್ಮ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಂಧ್ಯಾ ವೇಳೆಯಲ್ಲಿ ಪರಿಶುದ್ಧವಾದ ಸಬ್ಬತ್ ದಿನದಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠವನ್ನ ಕಲಿಯಲು ಕೂಡಿ ಬಂದಿರುವಂತಹ ದೇವರ ಮಾಂದೆಗೆ, ದೇವರ ಸಭೆಗೆ, ದೇವರ ಮಕ್ಕಳಿಗೆ, ಹಿರಿಯರಿಗೆ, ಬೋಧಕರಿಗೆ ಸಬ್ಬತ್ಸಿನದ ಶುಭಾಶಯಗಳನ್ನ ಕೋರುತ್ತಾ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಪುಟವನ್ನ ಪ್ರಾರಂಭ ಮಾಡುವ ಹಾಗೆ ನಾವು ಒಂದು ಸಂಗೀತವನ್ನ ಹಾಡಿಕೊಳ್ಳೋಣ. 72ನೇ ಸಂಗೀತ ನಮ್ಮ ಸಭಾ ಸಂಗೀತಗಳಲ್ಲಿ ಕುರ್ಬಾನ್ ಅಂತೆ ಮುಂದೆ ಹೋಗು ನಮ್ಮ ದಿವ್ಯ ಕರ್ತನೆ. ಕುರ್ಬಾನ್ ಅಂತೆ ಮುಂದೆ ಹೋಗು ನಮ್ಮ ದಿವ್ಯ ಕುರ್ಬಾನಂತೆ ಮುಂದೆ ಹೋಗು ನಮ್ಮ ದಿವ್ಯ ಕರ್ತನೆ, ನಿನ್ನ ಮಂದೆಯನ್ನು ಮೇಯಿಸು ರಮ್ಯ ಹೊಲದಲ್ಲಿ. ಪ್ರಿಯ ಯೇಸು, ಪ್ರಿಯ ಯೇಸು, ನಾವು ನಿನ್ನ ಮಂದೆಯೇ. ಪ್ರಿಯ ಯೇಸು, ಪ್ರಿಯ ಯೇಸು, ನಾವು ನಿನ್ನ ಮಂದೆಯೇ. ಮಂದೆಯನ್ನು ಪ್ರೀತಿಯಿಂದ ಮಾರ್ಗದಲ್ಲಿ ನಡೆಸು, ತಪ್ಪಿ ಹೋದ ಕುರಿಯನ್ನ ಕರುಣಿಸಿ ಹುಡುಕು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನು. ನಾವು ಪಾಪ ಮಾಡಿದ್ದಾಗ್ಯೂ ಬಾನಿ ನಾನು ತಳ್ಳೆನು, ನಿರ್ಮಲತ್ವ ಕೊಡುತ್ತೇನೆ ಎಂದು ನೀನು ಹೇಳಿದೆ. ಪ್ರಿಯ ಯೇಸು, ಪ್ರಿಯ ಯೇಸು, ಬರುತ್ತೇವೆ ಈಗಲೇ. ಪ್ರಿಯ ಯೇಸು, ಪ್ರಿಯ ಯೇಸು, ಬರುತ್ತೇವೆ ಈಗಲೇ. ಬಾಲ್ಯದಲ್ಲಿ ನಿನ್ನ ದಾಯ ನಮ್ಮ ಮೇಲೆ ಇರಲಿ, ನಿನ್ನ ದಿವ್ಯವಾದ ಪ್ರೀತಿ ಎದೆಯನ್ನು ತುಂಬಲಿ. ಪ್ರಿಯ ಯೇಸು, ಪ್ರೀತಿ ಮಾಡು, ಹಿಂದೆ ಪ್ರೀತಿ ಮಾಡಿದಿ. ಪ್ರಿಯ ಯೇಸು, ಪ್ರೀತಿ ಮಾಡು, ಹಿಂದೆ ಪ್ರೀತಿ ಮಾಡಿದಿ. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಆರಾಧನೆಯನ್ನ ಪ್ರಾರಂಭ ಮಾಡುವಾಗೆ ನಮ್ಮ ಜೊತೆಯಲ್ಲಿ ಸಹೋದರಿ ಆನಿಯವರಿದ್ದಾರೆ. ಅವರು ನಮ್ಮನ್ನ ಆರಂಭದ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಡ್ತೇನೆ. Thank you, Uncle. Happy Sabbath, everybody. Let's pray. Our most gracious, loving Heavenly Father, we thank you, Lord, for this beautiful sunset evening that you have blessed us to gather here as a family, Lord. Let every
blessings be showered upon each and every one of us who's bowed down in this precious moment, oh Father. As your Son is going to spread the gospel, help each and every, open the door of our heart and help each and every one of us to put them into practice. Help us to watch ourselves, Lord, every step we take, everything that we see, everything that we hear, oh Father, and everything that we do, Lord. Cleanse us from head to toe. Thank you, Jesus, for this precious opportunity that you have given. I submit all of them under thy precious wounded feet. Guide them, heal them, protect them, and safeguard them under thy feathers. Give your angels charge over them. Thank you, Lord, for spreading out your loving wings to protect each and every one of them and safeguarding under thy feathers. Thank you and praise you. In Jesus' precious name I pray. Amen. ಅಮೇನ್ ಅಮೇನ್. ಆದಂತ ಪ್ರಾರ್ಥನೆಗಾಗಿ ಸಹೋದರಿ ಅನಿಯವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಈ ದಿನದ ಪಾಠವನ್ನು ಸಬ್ಬತ್ ಸಾಲ ಪಾಠದಲ್ಲಿ ವಾರದಲ್ಲಿ ಕಲಿತಂತ ಎಲ್ಲಾ ವಿಷಯಗಳ ಪರಿಷ್ಕರಣೆಗಾಗಿ ಸಿದ್ಧವಾಗಿ ಬಂದಿರುವಂತಹ ಹಿರಿಯ ಬೋಧಕರು ವಾರದ ಎಲ್ಲಾ ಪಾಠಗಳನ್ನ ಅವರು ನಮಗೆ ಸುಲಲಿತವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಪರಿಷ್ಕರಣೆಯಲ್ಲಿ ದೇವರ ಆತ್ಮನು ನಡೆಸಲಿ, ಆತ್ಮನ ಬಲದಿಂದ ನಮಗೆ ಈ ಪಾಠವನ್ನು ಸಂಪೂರ್ಣಗೊಳಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ಆತ್ಮನ ಕೈಗೆ ಅವ್ರನ್ನ ಒಪ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಬೋಧಕರೇ, ಈ ಸಮಯ ನಿಮ್ಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6 ದಿನಗಳಿಗೆ ನಮ್ಮನ್ನು ವಿಶೇಷವಾಗಿ ಸ್ವಾಮಿ ನಡೆಸಿ ಎಲ್ಲಾ ಕೇಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮನ್ನು ತಪ್ಪಿಸಿ ತಿರುಗ ಈ ಸಬ್ಬತ್ತದ ಪ್ರಾರಂಭದಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಈ ಸಬ್ಬತ್ ಶಾಲೆಯ ಪಾಠದಲ್ಲಿ ಭಾಗವಹಿಸುವಂತ ಭಾಗ್ಯವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಹೇಳಬೇಕಾಗಿದೆ. ಈಗಾಗಲೇ ಈ ಎಲ್ಲ ವಿಷಯಗಳನ್ನು ನಾವು ಕಲ್ತ್ಕೊಂಡಿದ್ದೇವೆ. ತಿರುಗಿ ಅದನ್ನು ಪರಿಷ್ಕರಣೆ ಮಾಡ್ಲಿಕ್ಕೆ ಹೋಗುವಂತಹ ಸಮಯದಲ್ಲಿ ನಾವೆಲ್ಲರೂ ಇದನ್ನ ತಿಳಿದುಕೊಂಡು ಈ ವಾಕ್ಯಗಳು ಅಥವಾ ಈ ಸಬ್ಬತ್ ಶಾಲೆಯ ಪಾಠಗಳು ಎಷ್ಟು ಪ್ರಾಮುಖ್ಯವಾಗಿದೆ ಅನ್ನುವುದನ್ನು ನಾವು ತಿಳಿದುಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಈ ಮಾರ್ಕನ ಬರೆದ ಸುವಾರ್ತೆಯ ಪ್ರಾಮುಖ್ಯತೆಯನ್ನು ನಾವೇನ್ ಮಾಡ್ತೇವೆ ತಿಳಿದುಕೊಳ್ಳೋರಾಗಿದ್ದೇವೆ. ಅದಕ್ಕಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ತನ್ನ ಶಿಷ್ಯರಿಗೆ ಬೋಧನೆ ಮಾಡಿದರು ಅಂತ ಹೇಳಿ ನಾವು ಪಾಠದ ತಲೆ ಬರಹವನ್ನು ನೋಡೋರಾಗಿದ್ದೇವೆ. ಶಿಷ್ಯರಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು, ಬೋಧನೆ ಮಾಡಿದರು. ಮತ್ತು ಇಲ್ಲಿ ನಾವು ನೋಡೋರಾಗಿದ್ದೇವೆ. ಸ್ವರ್ಣ ವಾಕ್ಯ ನಮಗೆ ಈ ರೀತಿ ಹೇಳುವಂತದ್ದಾಗಿದೆ. ಏನಂತ ಹೇಳಿದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂದು ಯೇಸು ಹೇಳಿದನು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಕಲ್ತಿದ್ದೇವೆ, ಇದನ್ನು ತಿಳ್ಕೊಂಡಿದ್ದೇವೆ. ಯಾಕಂತಂದ್ರೆ ನಮಗೆ ಮನಸ್ಸು ಬರಬೇಕು. ಮನಸ್ಸಿದ್ದರೆ ಅವನೇನ್ ಮಾಡ್ತಾನೆ, ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ತನ್ನಲ್ಲಿರ್ತಕ್ಕಂಥ ಎಲ್ಲಾ ಕಷ್ಟಗಳನ್ನ, ದುಃಖಗಳನ್ನ, ತೊಂದರೆಗಳನ್ನ, ಪಾಪಗಳನ್ನು ಹೊತ್ತುಕೊಂಡು ಇಲ್ಲಿ ಬರಬೇಕಾಗಿದೆ, ದೇವರ ಬಳಿಗೆ ಬರಬೇಕಾಗಿದೆ ಅಂತೇಳಿ ನಾವು ಇಲ್ಲಿ ನೋಡೋರಾಗಿದ್ದೇವೆ. ಮತ್ತು ಇಲ್ಲಿ ಇನ್ನೂ ವಿಶೇಷವಾಗಿ ನಾವು ನೋಡುವಂತಹ ಸಮಯದಲ್ಲಿ ಈ ಮಾರ್ಕನ ಬರೆದ ಸುವಾರ್ತೆ 1ರಿಂದ 8ನೇ ಅಧ್ಯಾಯದವರೆಗೆ ನಮಗೆ ತಿಳಿಸುವಂತದ್ದಾಗಿದೆ. ಏನಂತ ಹೇಳಿದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ದ ಇಲ್ಲಿ ಹೇಳುವಂತದ್ದು. ಮಾರ್ಕನ ಸುವಾರ್ತೆ ಮೊದಲು 8 ಅಧ್ಯಾಯಗಳು, 1ರಿಂದ 8ನೇ ಅಧ್ಯಾಯಗಳನ್ನು ನಾವು ನೋಡುವಾಗ ಯೇಸು ಸ್ವಾಮಿ ಯಾರು ಅನ್ನುವಂತ ವಿಷಯಗಳನ್ನ ನಾವು ನೋಡ್ಬೇಕಾದ್ರೆ, ನಮ್ಗೆ ಗೊತ್ತಾಗಬೇಕಾದ್ರೆ ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1ರಿಂದ 8ನೇ ಅಧ್ಯಾಯದವರೆಗೆ ನಾವು ನೋಡಿದಾಗ ಯೇಸು ಸ್ವಾಮಿ ಯಾರು ಅನ್ನುವುದು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ನಮ್ಮಲ್ಲಿ ಯಾರಾದರೂ ನಮಗೆ ಗೊತ್ತಿಲ್ಲ ಅಂತಂದ್ರೆ ಇದನ್ನು ಓದಿದರೆ ಯೇಸು ಸ್ವಾಮಿ ಯಾರು ಅನ್ನೋದನ್ನು ನಮ್ಗೆ ಏನ್ ಮಾಡಿದೆ, ಇಲ್ಲಿ ತಿಳಿಸುವಂತದ್ದಾಗಿದೆ. ಮತ್ತು ಇವತ್ತಿನ ಒಂದು ಪಾಠದಲ್ಲಿ ನಮಗೆ ಈ 8ನೇ ಅಧ್ಯಾಯ ಬಹಳ ಪ್ರಾಮುಖ್ಯವಾಗಿದೆ ಅಂತೇಳಿ ನಾವು ನೋಡೋರಾಗಿದ್ದೇವೆ. ಅಲ್ಲಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಆತನು ಶಿಲುಬೆ ಬಗ್ಗೆ ಮಾತಾಡುತ್ತಾನೆ. ಯೇಸು ಸ್ವಾಮಿ ಏನ್ ಮಾಡಿದ್ರು, ನಾನು ಶಿಲುಬೆಯಲ್ಲಿ ಸಾಯಬೇಕಾಗಿದೆ, ಸಾಯುತ್ತೇನೆ, ಸಾಯುವಂತ
ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಾನು ಏನ್ ಮಾಡ್ಬೇಕಾಗಿದೆ, ಸಾಯಬೇಕಾಗಿದೆ ಅಂತ ಹೇಳಿ ಕೂಡ ಇಲ್ಲಿ ತಿಳಿಸುವಂತದ್ದಾಗಿದೆ. ನಮಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ಏನ್ ಮಾಡಿದ್ರು, ನನಗೋಸ್ಕರ, ನನ್ನ ಪಾಪಕ್ಕೋಸ್ಕರ, ನಿಮ್ಮ ಪಾಪಕ್ಕೋಸ್ಕರ ಅವರು ಸತ್ತರು ಅನ್ನೋದನ್ನು ಕೂಡ ನಾವೇನ್ ಮಾಡಿದ್ದೇವೆ, ತಿಳಿದುಕೊಂಡಿದ್ದೇವೆ. ಈ ತಿಳಿದುಕೊಂಡಂತಹ ಸಮಯದಲ್ಲಿ ನಾವು ನಮ್ಮ ಪಾಪಗಳನ್ನ ಬಿಟ್ಟು, ನಮ್ಮ ಪಾಪಗಳನ್ನ ನಾವು ದೇವರ ಬಳಿಯಲ್ಲಿ ಹೇಳಿಕೊಂಡು ನಮ್ಮ ಪಾಪದ ಕ್ಷಮಾಪಣೆಯನ್ನು ನಾವು ಕೇಳೋರಾಗಿದ್ದೇವಾ ಅನ್ನುವಂತ ಆಲೋಚನೆ ಇವತ್ತಿನಲ್ಲಿ ನಾನು ಮತ್ತು ನೀವು ಮಾಡಬೇಕಾಗಿದೆ. ಇದು ನಮಗೆ ಈ ಸಬ್ಬತ್ ಶಾಲೆ ಪಾಠದ ಒಂದು ಪ್ರಾರಂಭದ ವಾಕ್ಯವಾಗಿದೆ. ಮತ್ತು ಭಾನುವಾರದ ಪಾಠಕ್ಕೆ ನಾವು ಬಂದಾಗ ಅಲ್ಲಿ ನಮಗೆ ಇನ್ನೂ ವಿಶೇಷವಾಗಿ ತಿಳಿಸುವಂತದ್ದಾಗಿದೆ. ಏನಂತಂದ್ರೆ, ಯೇಸು ಸ್ವಾಮಿ ಕುರುಡನನ್ನ ಗುಣಪಡಿಸಿದ್ದು ನಾವು ನೋಡ್ತೇವೆ. ಈ 4 ಸುವಾರ್ತೆಗಳಲ್ಲಿ ನಾವು ನೋಡುವಾಗ ನಾವು ಸ್ಪಷ್ಟವಾಗಿ ನಮಗೆ ತಿಳಿಸುವಂತದ್ದಾಗಿದೆ. ಯೇಸು ಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳನ್ನ ಈ 4 ಸುವಾರ್ತೆಗಳಲ್ಲಿ ಏನ್ ಮಾಡಿದರೆ ನಮಗೆ ತಿಳಿಸಲ್ಪಟ್ಟಿದೆ. ಮತ್ತು ಇನ್ನೂ ವಿಶೇಷವಾಗಿ ಏನಂತ ಹೇಳಿದ್ರೆ, ಈ 4 ಸುವಾರ್ತೆಗಳಲ್ಲಿ ಕುರುಡರ ವಿಷಯದಲ್ಲಿ ಈ 4 ಅಧ್ಯಾಯದ ಅಥವಾ 4 ಸುವಾರ್ತೆಗಳಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡುವಂತದ್ದಾಗಿದೆ. ನೀವು ಯಾರಾದರೂ ಓದಿದ್ರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಮತ್ತಾಯನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ಓದಿದಾಗ ಅಲ್ಲಿ ನಮಗೆ ಏನಾಗುತ್ತೆ, ಖಂಡಿತವಾಗಿ ಕುರುಡ ವ್ಯಕ್ತಿಗಳನ್ನು ಗುಣಪಡಿಸಿದ್ದಾರೆ ಅನ್ನುವುದನ್ನ ಇಲ್ಲಿ ನಾವು ನೋಡ್ತೇವೆ. ಇನ್ನೂ ವಿಶೇಷವಾಗಿ ನಾವು ನೋಡುವಾಗ 8ನೇ ಅಧ್ಯಾಯದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಏನ್ ಪ್ರಾಮುಖ್ಯವಾಗಿದೆ ಅಂತ ಹೇಳಿದ್ರೆ, ಇಲ್ಲಿಯೂ ಕೂಡ ವಿಶೇಷವಾಗಿ ಒಬ್ಬ ಕುರುಡನಿಗೆ ಕಣ್ಣು ಕೊಡುವರಾಗಿದ್ದಾರೆ. ಇಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕುರುಡನನ್ನ ಆತನ ಕಣ್ಣನ್ನು 2 ಸಾರಿ ಮುಟ್ಟಿದ್ರು ಅಂತೇಳಿ ನಾವು ನೋಡ್ತೀವಿ. ಯಾಕೆ 2 ಸಾರಿ ಮುಟ್ಟಿದ್ರು ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಬರುವಂತದ್ದಾಗಿದೆ. ಆದ್ರೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ, ನಾವೇನಂತ ಹೇಳಿದ್ರೆ 2 ಸಾರಿ ಯಾಕೆ ಮುಟ್ಟಿದ್ರು ಅಂತ ಹೇಳಿದ್ರೆ, ನನಗೂ ಮತ್ತು ನಿಮಗೆ ಏನಾಗ್ಬೇಕಾಗಿದೆ, ಯೇಸು ಸ್ವಾಮಿ ಕುರುಡನನ್ನ ಗುಣಪಡಿಸಿದರು ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ 2 ಸಾರಿ ಏನ್ ಮಾಡಿದ್ರೆ ಯೇಸು ಸ್ವಾಮಿ ಆತನ ಕಣ್ಣನ್ನ ಮುಟ್ಟಿದರು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಒಂದೊಂದು ವ್ಯಕ್ತಿಯನ್ನ ಮುಟ್ಟಿದಾಗ ಆ ಕಣ್ಣ ಕುರುಡುತನ ಏನಾಯ್ತಂತಂದ್ರೆ ಹೋಯ್ತು. ಇಲ್ಲಿ ಇದನ್ನು ನಾವೇನು ಶಾರೀರಿಕವಾಗಿ ನೋಡುವರಾಗಿದ್ದೇವೆ. ಆತ್ಮಿಕವಾಗಿ ನೋಡುವಂತಹ ಸಮಯದಲ್ಲಿ ನಾವೇನಾಗಿದ್ದೇವೆ, ನಮಗೆ ವಾಕ್ಯ ಗೊತ್ತಿದ್ರು ಕೂಡ ನಾವೇನಾಗಿದ್ದೇವೆ, ಕುರುಡರಾಗಿದ್ದೇವೆ. ಆತ್ಮಿಕವಾಗಿ. ಶಾರೀರಿಕವಾಗಿ ಏನಾಗಿದೆ, ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ, ಆದ್ರೆ ಆತ್ಮಿಕವಾಗಿ ನಮ್ಮ ಕಣ್ಣು ಏನಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾಣ್ತಾ ಇಲ್ಲ. ಯಾಕಂತಂದ್ರೆ ನಾವು ದೇವರ ವಾಕ್ಯಗಳನ್ನ ಸರಿಯಾದಂತ ರೀತಿಯಲ್ಲಿ ಓದ್ತಾ ಇಲ್ಲ. ಅಲ್ಲಿ ಕುರುಡನಿಗೆ ಯಾವ ರೀತಿ ಸ್ವಾಮಿ ಗುಣಪಡಿಸಿದರು ಇದನ್ನ ಶಿಷ್ಯರು ನೋಡಿದರು. ಶಿಷ್ಯರಿಗೂ ಕೂಡ ಏನಂತಂದ್ರೆ ಆಶ್ಚರ್ಯವಾಯಿತು. ಯಾಕೆ 2 ಸಾರಿ ಮುಟ್ಟಿದರಲ್ಲ, ಒಂದೇ ಸಾರಿ ಮುಟ್ಟಬಹುದಾಗಿತ್ತಲ್ಲ ಅನ್ನುವಂತ ಸಂದೇಹ ಕೂಡ ನಮಗೆ ಬರುವಂತದ್ದಾಗಿದೆ. ಆದ್ರೆ ಅದೇನಂತಂದ್ರೆ ನಮಗೆ ಗೊತ್ತಾಗ್ಬೇಕು. ಏನ್ ಗೊತ್ತಾಗ್ಬೇಕು, ಸ್ವಾಮಿ ಯಾಕೆ 2 ಸಾರಿ ಮುಟ್ಟಿದ್ರು ಅನ್ನೋದು ನಮಗೆ ಗೊತ್ತಾಗ್ಬೇಕಂತಂದ್ರೆ, ಹೌದು ಸ್ವಾಮಿ ಏನ್ ಮಾಡಿದ್ರು, ನನಗೂ ಮತ್ತು ನಿಮಗೆ ತೋರಿಸೋದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, 2 ಸಾರಿ ಮುಟ್ಟಿದ್ರು. ಯಾಕಂದ್ರೆ ನಾವು ತಿಳ್ಕೊಳ್ಬೇಕಾಗಿದೆ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಸ್ವಾಮಿ ಕುರುಡನನ್ನ ಗುಣಪಡಿಸುತ್ತಾರೆ ಅನ್ನುವುದನ್ನ ಇಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಟ್ಟಿದೆ. ಈಗಾಗಲೇ ಇದನ್ನ ನಾವು ಓದಿದ್ದೇವೆ ಭಾನುವಾರ ಪಾಠದಲ್ಲಿ ತಿಳಿಸಿಕೊಟ್ಟಂತ ಅಮ್ಮನವರ ಜೊತೆ ಮಿಸಸ್ ಭಕ್ತರಾಜ ಅವರು ಹೇಳಿಕೊಟ್ಟಿದ್ದಾರೆ. ಅದನ್ನ ನಾವೇನ್ ಮಾಡಿದ್ದೇವೆ, ತಿಳ್ಕೊಂಡಿದ್ದೇವೆ. ಇದೆಲ್ಲವನ್ನ ನೋಡುವಾಗ ನಾವು ಇವತ್ತಿನಲ್ಲಿ ಕುರುಡರಾಗಿದ್ದೇವಾ, ಶಾರೀರಿಕವಾಗಿ ಕುರುಡರಾಗಿದ್ದೇವಾ ಅಥವಾ ಆತ್ಮಿಕವಾಗಿ ಕುರುಡರಾಗಿದ್ದೇವಾ ಅನ್ನುವ ಆಲೋಚನೆ ಇವತ್ತಿನಲ್ಲಿ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಬರಬೇಕಾಗಿದೆ. ನಾವು ಶಾರೀರಿಕವಾಗಿ ಚೆನ್ನಾಗಿದ್ದೇವೆ, ಉತ್ತಮವಾಗಿದ್ದೇವೆ, ಆದ್ರೆ ಆತ್ಮಿಕವಾಗಿ ನಮ್ಮಲ್ಲಿ ಅನೇಕ ತರವಾದಂತ ಶೋಧನೆಗಳು ನಮಗೆ ಬರುವಂತದ್ದಾಗಿದೆ. ಆತ್ಮಿಕವಾಗಿರುವಂತಹ ಸಮಯದಲ್ಲಿ ಅವಾಗ ನಾವೇನ್ ಮಾಡ್ತೇವೆ ಅಂತಂದ್ರೆ ದೇವರನ್ನ ಮರೆಯವರಾಗಿದ್ದೇವೆ.
ದೇವರು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ಕೂಡ ನಾವೇನ್ ಮಾಡ್ತೇವೆ, ಮರೆಯವರಾಗಿದ್ದೇವೆ ಅಂತ ಹೇಳಿ ನಾವು ಇಲ್ಲಿ ನೋಡೋರಾಗಿದ್ದೇವೆ. ಅದಕ್ಕಾಗಿ ಈ ಭಾನುವಾರದ ಪಾಠ ಏನಾಗಿದೆ ಅಂತ ಹೇಳಿದ್ರೆ ಬಹಳ ಪ್ರಾಮುಖ್ಯವಾಗಿದೆ, ಬಹಳ ವಿಶೇಷವಾಗಿದೆ. ಅದನ್ನ ನಾವು ಅರ್ಥ ಮಾಡಿಕೊಂಡಾಗ ನಮಗೇನಾಗುತ್ತೆ ಗೊತ್ತಾಗುವಂತಾಗಿದೆ. ಆಮೇಲೆ ಇನ್ನು ನಾವು ಮುಂದೆ ಹೋದಾಗ ಸೋಮವಾರದ ಪಾಠದಲ್ಲಿ ನಾವು ನೋಡುವಾಗ ಅದನ್ನು ನಾನೇ ನಿಮಗೆ ತಿಳಿಸಿದ್ದೇನೆ. ಈಗಾಗಲೇ ನಮಗೆ ಗೊತ್ತಿದೆ ಯಾವ ರೀತಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಲು ನಾವು ಏನ್ ಮಾಡ್ಬೇಕು, ನಾವು ಏನ್ ಮಾಡ್ಬೇಕಾಗಿದೆ. ಆತನ ಹಿಂಬಾಲಿಸಬೇಕಾದ್ರೆ ಆತನ ವಾಕ್ಯಗಳನ್ನು ತಿಳಿದುಕೊಳ್ಳಬೇಕಾಗಿದೆ, ಆತನ ಮಾರ್ಗದಲ್ಲಿ ನಡಿಬೇಕಾಗಿದೆ, ಆತನು ಹೇಳಿದಂತೆ ನಾವು ಕೇಳ್ಕೊಳ್ಬೇಕಾಗಿದೆ. ಮತ್ತು ಯೇಸು ಸ್ವಾಮಿ ನನ್ನನ್ನು ಕರೆದಾಗ, ನಿಮ್ಮನ್ನು ಕರೆದಾಗ ನಾವೇನ್ ಮಾಡ್ಬೇಕಾಗಿದೆ, ಆತನ ಕರೆಗೆ ನಾವು ಹೋಗೊಟ್ಟು ಆತನನ್ನು ಹಿಂಬಾಲಿಸಬೇಕು. ಇಲ್ಲಿ ಶಿಷ್ಯರನ್ನು ಕರೆದಾಗ ನಾವು ನೋಡ್ತೇವೆ ನಂತರ ಯೇಸು ಸ್ವಾಮಿ ತನ್ನನ್ನು ಹಿಂಬಾಲಿಸು ಅಂತ ಹೇಳಿ ಪೇತ್ರ ಮತ್ತು ಆಂದ್ರೆಯನ್ನು ಕರೆದಾಗ ಅವ್ರೇನ್ ಮಾಡಿದ್ರು, ಎಲ್ಲವನ್ನ ಬಿಟ್ಟು, ತಮ್ಮ ಎಲ್ಲಾ ಕೆಲಸಗಳನ್ನ ಬಿಟ್ಟು, ಮೀನು ಹಿಡುವಂತಹ ಕೆಲಸಗಳನ್ನ ಬಿಟ್ಟು ಅವ್ರೇನ್ ಮಾಡಿದ್ರು, ಸ್ವಾಮಿಯನ್ನು ಹಿಂಬಾಲಿಸಿದ್ರು. ಇವತ್ತಿನಲ್ಲಿ ನಾವು ಕೂಡ ಏನ್ ಮಾಡ್ಬೇಕಾಗಿದೆ, ಆತನನ್ನು ಹಿಂಬಾಲಿಸಬೇಕಾಗಿದೆ. ಹಿಂಬಾಲಿಸಬೇಕಾದ್ರೆ ನಮಗೆ ತೊಂದರೆಗಳಿದೆ, ಕಷ್ಟಗಳಿದೆ. ಇವತ್ತು ಸಬ್ಬತ್ತಿದೆ, ನಮಗೆ ಯಾವ ಕೆಲಸ ಇಲ್ಲ. ನಾವೇನ್ ಮಾಡ್ಬೇಕಾಗಿದೆ, ಈ ಪಾಠ ಕೇಳಿಸಿಕೊಳ್ಳಿಕ್ಕೆ ಬಂದು ಕೂತ್ಕೊಳ್ಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಕೆಲವರು ಹೇಳ್ಬೋದು ಏನಂತಂದ್ರೆ, ಈಗಾಗಲೇ ಆಗಿದೆ ಬಿಡ್ರಿ, ಕಲ್ತಿದ್ದೇವೆ, ಇನ್ಯಾಕೆ ಅದನ್ನ ನಾವು ಮಾಡೋದು ಅಂತೇಳಿ ನಾವು ಆಲೋಚನೆ ಮಾಡಬಹುದು. ಆದ್ರೆ ಪ್ರಿಯರೇ, ಅದನ್ನ ಇನ್ನೂ ಹೆಚ್ಚಾಗಿ ನಾವು ತಿಳಿದುಕೊಂಡಾಗ ನಾವು ಕ್ರಿಸ್ತನನ್ನು ಹಿಂಬಾಲಿಸಲು ಏನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದನ್ನ ನಾವು ತಿಳ್ಕೊಳ್ಬೇಕು. ಯೇಸು ಸ್ವಾಮಿ ಅವರನ್ನು ಕರೆದಾಗ ಅವ್ರೇನ್ ಮಾಡಿದ್ರು, ಖಂಡಿತವಾಗಿ ಅವ್ರ ಜೊತೆಲಿ ಬಂದ್ರು, ತಮ್ಮೆಲ್ಲಾ ಕೆಲಸವನ್ನು ಬಿಟ್ಟು. ಇವತ್ತಿನದಲ್ಲಿ ಸಬ್ಬತ್ ಪ್ರಾರಂಭವಾಗಿದೆ, ಆರಾಧನೆಗೆ ಹೋಗೋಣ ಅಂತೇಳಿ ಸ್ವಾಮಿ ನನ್ನನ್ನ ಮತ್ತು ನಿಮ್ಮನ್ನ ಕರೆದಾಗ ನಾವೇನ್ ಮಾಡೋರಾಗಿದ್ದೇವೆ, ಬರೋರಾಗಿದ್ದೇವೆ. ಕೆಲವರು ಬರ್ತಾ ಇಲ್ಲ. ಇದನ್ನ ಹೇಳಿದಾಗ ಕೆಲವ್ರಿಗೆ ಏನಾಗುತ್ತಂತಂದ್ರೆ, ಏನಪ್ಪ ಇವರು ಈ ರೀತಿ ಎಲ್ಲ ಹೇಳ್ತಾರಲ್ಲ ಅಂತೇಳಿ ಕೇಳುವರಾಗಿದ್ದಾರೆ. ಇದ್ದ ವಿಷಯವನ್ನ ಇದ್ದಂಗೆ ಹೇಳಿದ್ರೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಅದನ್ನ ತಿರಸ್ಕಾರ ಮಾಡ್ತೀವಿ. ಅದೇ ಒಂದು ಗಾದೆ ಹೇಳ್ತೀವಿ, ಇದ್ದದ್ದು ಇದ್ದಂಗೆ ಹೇಳಿದಾಗೆ ಬಂದು ಎದೆಗೆ ಹೋದ್ರ ಅಂತ ಹೇಳಿ. ಆ ರೀತಿ ನಮ್ಮ ಜೀವನವಾಗಿದೆ. ಇವತ್ತಿನಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ, ನಾವು ಆತನನ್ನು ಹಿಂಬಾಲಿಸಿ ಆತನ ಜೊತೆಲಿ ಇದ್ದಂತ ಪಕ್ಷದಲ್ಲಿ ಖಂಡಿತವಾಗಿ ನಮಗೆ ಹೇಳುವಾದಂತಹ ಆಶೀರ್ವಾದ ಸಿಗುವಂತದ್ದಾಗಿದೆ. ಇವತ್ತಿನಲ್ಲಿ ನನಗೆ ಸಿಗುವಂತದ್ದಾಗಿದೆ ಮತ್ತು ನಿಮಗೂ ಕೂಡ ಏನಾಗಿದೆ ಅಂತಂದ್ರೆ, ಹೌದು, ಇವತ್ತು ಪಾಠವನ್ನು ನಾವು ಇನ್ನೂ ವಿವರವಾಗಿ ತಿಳ್ಕೊಳ್ಬೇಕಾಗಿದೆ, ಅದರ ಪ್ರಕಾರ ನಡಿಬೇಕಾಗಿದೆ. ಅದನ್ನ ಅರ್ಥ ಮಾಡಿಕೊಂಡಾಗ ನಾನು ಕೂಡ ಏನಾಗ್ಬೋದು ಅಂತಂದ್ರೆ ಆತನನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯ. ಬರೀ ಬಂದು ಕೂತ್ಕೊಂಡು ಹೋಗೋದಷ್ಟೇ ಅಲ್ಲ, ನಾವು ಬಂದು ವಾಕ್ಯಗಳನ್ನು ತಿಳಿದುಕೊಂಡು ವಾಕ್ಯಗಳ ಪ್ರಕಾರ ನಡೆಯುವುದು ಬಹಳ ಪ್ರಾಮುಖ್ಯ. ನಾವೆಷ್ಟೋ ಸಾರಿ ಬಂದು ಕೂತ್ಕೊಂಡಿರ್ತೇವೆ. ಒಂದು ವೇಳೆ ನಾನು ಬರಲಿಲ್ಲ ಅಂತಂದ್ರೆ ಏನ್ ಮಾಡ್ಬೋದು, ಬೋಧಕರು ನನ್ನನ್ನು ಕೇಳ್ಬೋದು, ಯಾಕಪ್ಪ ಬರಲಿಲ್ಲ ಅಂತೇಳಿ. ಅದಕ್ಕೋಸ್ಕರ ಬಂದು ಕೂತಿರ್ತೇವೆ. ಹಾಗಲ್ಲ ಪ್ರಿಯರೇ, ಇವತ್ತಿನಲ್ಲಿ ನನಗೆ ವಾಕ್ಯ ಬೇಕಾಗಿದೆ, ನನ್ನ ವಾಕ್ಯಗಳನ್ನು ತಿಳ್ಕೊಳ್ಬೇಕಾಗಿದೆ. ಈ ಮಾರ್ಕನ ಬರೆದ ಸುವಾರ್ತೆ ಎಷ್ಟು ಪ್ರಾಮುಖ್ಯವಾಗಿದೆ ಅನ್ನುವುದನ್ನ ನಾವು ತಿಳಿದುಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಬರ್ತೀವಿ, ಅದರಲ್ಲಿ ಭಾಗವಹಿಸ್ತೇವೆ, ಅದನ್ನು ತಿಳ್ಕೊಳ್ತೇವೆ. ಒಂದು ವೇಳೆ ನಮ್ಮಲ್ಲಿ ಸಂದೇಹ ಇದ್ದಾಗ ನಾವೇನ್ ಮಾಡ್ತೇವೆ, ಆ ಸಂದೇಹವನ್ನ ಇಲ್ಲಿ ತಿಳಿಸಿಬಿಟ್ಟು ಅದಕ್ಕೆ ಬೇಕಾದಂತ ಉತ್ತರವನ್ನ ನಾವು ಪಡೆದುಕೊಳ್ಳುವರಾಗಿದ್ದೇವೆ. ಅದಕ್ಕೋಸ್ಕರ ಬರುವವರಾಗಿದ್ದೇವೆ, ಬರಬೇಕಾಗಿದೆ. ಅದಕ್ಕಾಗಿ ವೈಟಮ್ನವರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಹೇಳುವರಾಗಿದ್ದಾರೆ, ಬನ್ರಿ. ಅವರ ಬರೆದಂತಹ ಪುಸ್ತಕಗಳನ್ನ ನೋಡುವಾಗ ಬಹಳ ಸುಂದರವಾಗಿ ಏನಾಗಿದ್ದಾರೆ ಅಂತಂದ್ರೆ ಬರೆಯಲ್ಪಟ್ಟಿದ್ದಾರೆ. ಅದನ್ನ ನಾವು ಓದಿದಾಗ ನಮಗೇನಾಗುತ್ತೆ ಅಂತಂದ್ರೆ, ಹೌದಲ್ಲ, ಇದು ನಿಜವೇ, ಇದು ನಮಗೆ ಅರ್ಥವಾಗುವಂಥದ್ದಾಗಿದೆಯಲ್ಲ ಅನ್ನುವುದನ್ನು ನಾವು ತಿಳಿದುಕೊಂಡಾಗ ಖಂಡಿತವಾಗಿ ಹೌದು, ವೈಟಮ್ನವ್ರು ಏನ್ ಮಾಡಿದ್ರು, ಈ ರೀತಿ ಬರೆದಿದ್ದಾರೆ ಅನ್ನೋದನ್ನು ಕೂಡ ನಾವೇನ್ ಮಾಡ್ತೇವೆ, ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತು ಆತನನ್ನ ಹಿಂಬಾಲಿಸಬೇಕಾಗಿದೆ. ತನ್ನನ್ನು ಹಿಂಬಾಲಿಸುವವನು ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕೆಂದು ಯೇಸು ಸ್ವಾಮಿ ಹೇಳಿದ್ದಾರೆ. ನೋಡ್ರಿ, ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ. ನಾನು ಕೂಡ ಇಲ್ಲಿ ಬೋಧನೆ ಮಾಡ್ತಾ ಇದ್ದೀನಿ, ಯೇಸು ಸ್ವಾಮಿ ಹೇಳಿದ್ದಾರೆ ಬನ್ರಿ ಅಂತೇಳಿ. ನಾನು ಹೇಳ್ತಾ ಇಲ್ಲ ಬನ್ರಿ ಅಂತೇಳಿ.
ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅದನ್ನ ನಾವು ತಿಳ್ಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಹೌದು ಏನಾಗ್ಬೇಕಂತೆ, ಕ್ರಿಸ್ತನನ್ನು ಹಿಂಬಾಲಿಸಲು ನಾವು ಏನ್ ಮಾಡ್ಬೇಕು ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಅದೇ ರೀತಿ ನಾವು ಮಂಗಳವಾರ ಪಾಠಕ್ಕೆ ಬಂದಾಗ ಅಲ್ಲಿ ಮಂಗಳವಾರದ ಪಾಠದಲ್ಲಿ ಬೆಟ್ಟದ ಅನುಭವ ಮತ್ತು ಜನರ ದೊಡ್ಡ ಗುಂಪು, ಇದನ್ನು ನಾವು ತಿಳ್ಕೊಂಡಿದ್ದೇವೆ. ಯಾವತ್ತು ಮಂಗಳವಾರ ಪಾಠದಲ್ಲಿ ಮಂಗಳವಾರ ನಿಮಗೆ ನಾನು ಹೇಳ್ಕೊಟ್ಟಿದ್ದೇನೆ, ಬೆಟ್ಟದ ಮೇಲೆ ಏನಾಯ್ತು, ಯಾವ ಅದ್ಭುತವನ್ನು ಸ್ವಾಮಿ ಅಲ್ಲಿ ಮಾಡಿದರು. ಶಿಷ್ಯರ ಮುಂದೆ ಪ್ರಕಾಶಮಾನವಾಗಿ ಅವರು ಏನ್ ಮಾಡಿದ್ರು, ಪ್ರಕಾಶಲ್ಪಟ್ಟರು. ಎಲ್ಲಿ? ಬೆಟ್ಟದ ಮೇಲೆ ಪ್ರಕಾಶ ರೂಪವನ್ನು ತಾಳಿದರು. ಅವರ ಬಟ್ಟೆ ಶುಭ್ರವಾಗಿ ಬೆಳ್ಳಗಾಗಿತ್ತು. ಶಿಷ್ಯರಿಗೆ ನೋಡಿ ಏನಂತಂದ್ರೆ ಆಶ್ಚರ್ಯವಾಯಿತು, ಇದು ಯೇಸು ಸ್ವಾಮಿನ, ಇದು ನಮ್ಮನ್ನು ಕರೆದುಕೊಂಡು ಮೇಲೆ ಬಂದಂತ ಯೇಸು ಸ್ವಾಮಿನ ಅನ್ನುವುದು ಅವ್ರಿಗೆ ಏನಾಯ್ತು ಅಂತಂದ್ರೆ ಆಶ್ಚರ್ಯವಾಯಿತು. ಯಾಕಂದ್ರೆ ಅಂತ ರೂಪವನ್ನ ಸ್ವಾಮಿ ಏನ್ ಮಾಡಿದ್ರು, ಅಲ್ಲಿ ತೋರಿಸಿ ನಿಜವಾದಂತ ದೇವರು ಯಾರು ಅನ್ನುವುದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಶಿಷ್ಯರಿಗೆ ಅದನ್ನು ತೋರಿಸಿ, ಶಿಷ್ಯರು ಅದನ್ನ ಏನ್ ಮಾಡಿದ್ರು, ತಿಳಿದುಕೊಂಡ್ರು. ಅವ್ರು ಹೇಳಿದ್ರು, ನಾವು ಇಲ್ಲೇ ಇರೋಣ, ಬಹಳ ಸುಂದರವಾಗಿದೆ, ಈ ಸ್ಥಳ ಏನಾಗಿದೆ, ಸುಂದರವಾಗಿದೆ, ಇಲ್ಲೇ ಇರೋಣ, ಇಲ್ಲೇ ನಾವೇನು 3 ಅಥವಾ 4 ಮನೆ ಕಟ್ಟಿಕೊಂಡು ಇಲ್ಲೇ ಇದ್ಬಿಡೋಣ ಅನ್ನುವಂತ ಆಲೋಚನೆ ಕೂಡ ಅವ್ರು ಏನ್ ಮಾಡಿದ್ರು, ಹೇಳಿದ್ರು. ಆದರೆ ಪ್ರಿಯರು ಇಲ್ಲಿ ಏನಾಗಿದೆ ಅಂತಂದ್ರೆ ಯೇಸು ಸ್ವಾಮಿ ತಾನು ಯಾರು ಎಂಬುದನ್ನ ಅಲ್ಲಿ ತೋರಿಸಲ್ಪಟ್ರು. ಇದನ್ನ ಶಿಷ್ಯರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಅವ್ರು ಅರ್ಥ ಮಾಡಿಕೊಂಡ್ರು, ತಿಳಿದುಕೊಂಡ್ರು. ನಾವು ಕೂಡ ಇವತ್ತಿನಲ್ಲಿ ಯೇಸು ಸ್ವಾಮಿ ನಮಗೆ ಒಂದು ಅದ್ಭುತ ಕಾರ್ಯ ಮಾಡಿದಾಗ ನಾವು ತಿಳ್ಕೊಳ್ಬೇಕಾಗಿದೆ, ಹೌದು ನಿಜವಾದಂತಹ ದೇವರು ಇವರೇ ಅನ್ನುವುದನ್ನು ನಾವೇನ್ ಮಾಡ್ಬೇಕಾಗಿದೆ, ಇದರ ಮುಖಾಂತರ ತಿಳ್ಕೊಳ್ಬೇಕಾಗಿದೆ. ಎರಡನೇದಾಗಿ ಏನ್ ಮಾಡಿದ್ರು, ಜನರ ದೊಡ್ಡ ಗುಂಪಲ್ಲಿ ಯೇಸು ಸ್ವಾಮಿ ಆತನ ಶಿಷ್ಯರು ಕೆಳಗಿಳಿದು ಬರುವಾಗ ದೊಡ್ಡ ಗುಂಪನ್ನು ನಾವು ನೋಡ್ತೇವೆ. ಆ ದೊಡ್ಡ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ಮಗನನ್ನ ಕರೆದುಕೊಂಡು, ಮಗನಿಗೇನಾಗಿತ್ತು, ಮೂಕನಾಗಿದ್ದ, ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಮಗನನ್ನ ಕರೆದುಕೊಂಡು ಒಂದು ಶಿಷ್ಯರ ಹತ್ರ ತೋರಿಸಿದಾಗ ಶಿಷ್ಯರಿಗೆ ಏನಾಗ್ಲಿಲ್ಲ, ಇದನ್ನ ಮಾಡ್ಲಿಕ್ಕೆ, ಅದ್ಭುತ ಕಾರ್ಯ ಮಾಡ್ಲಿಕ್ಕೆ ಅವ್ರ ಕೈಯಿಂದ ಆಗ್ಲಿಲ್ಲ. ತಿರ್ಗಾ ಅವ್ರು ಎಲ್ಲಿ ಬಂದ್ರು, ಯೇಸು ಸ್ವಾಮಿ ಹತ್ರ ಬಂದ್ರು. ಯೇಸು ಸ್ವಾಮಿ ಹತ್ರ ಬಂದು ಕೇಳಿಕೊಂಡಾಗ ಅಲ್ಲಿ ಕೂಡ ಹೇಳಬಹುದಾಗಿದೆ, ನಿಮಗೆ ಮನಸ್ಸಿದ್ದರೆ ನನ್ನ ಮಗನನ್ನ ಸ್ವಸ್ಥಪಡಿಸು. ಅಲ್ಲಿ ಕೂಡ ಅವನಿಗೆ ಏನಾಗಿತ್ತು ಅಂತಂದ್ರೆ ನಂಬಿಕೆ ಇರಲಿಲ್ಲ, ಇವರು ಮಾಡ್ತಾರೋ ಇಲ್ಲವ. ಯಾಕಂದ್ರೆ ಶಿಷ್ಯರು ಈಗಾಗಲೇ ಆ ಅದ್ಭುತ ಕಾರ್ಯವನ್ನು ಅವರಲ್ಲಿ ಮಾಡ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಇದನ್ನ ಮಾಡ್ತಾರ ಅಥವಾ ನಡೆಸ್ತಾರ ಅನ್ನುವುದನ್ನ ಅವನಿಗೇನಾಯ್ತು, ಸಂದೇಹ ಆಯ್ತು. ತಿರ್ಗಾ ಅವನೇನ್ ಮಾಡೋದಾಗಿದೆ, ನಿನ್ನನ್ನು ನಂಬುತ್ತೇನೆ ಸ್ವಾಮಿ, ನನ್ನ ಮಗನಿಗೆ ಏನ್ ಮಾಡಂತಂದ್ರೆ ಬಾಯಿ ಬರುವ ಹಾಗೆ ನೀನ್ ಮಾಡು ಅಂದಾಗ ಅವನಿಗೇನಾಯ್ತಂದ್ರೆ ಆ ಮಗನ ಮೂಕತನವು ಬಿಟ್ಟು ಹೋಯ್ತು ಅಂತ ಹೇಳಿ ನಾವು ನೋಡೋಣ. ಯೇಸು ಸ್ವಾಮಿ ಮುಟ್ಟಿದ್ರು. ಇವತ್ತಂದಲ್ಲಿ ಸ್ವಾಮಿ ನನ್ನನ್ನು ಮುಟ್ಟುವರಾಗಿದ್ದಾರೆ, ನಿಮ್ಮನ್ನ ಮುಟ್ಟುವರಾಗಿದ್ದಾರೆ. ನನಗೆ ಅನೇಕ ತರವಾದಂತಹ ಸಂದೇಹಗಳು ಇರುವಂತದ್ದಾಗಿ ಮನುಷ್ಯರಾದಂತ ನಾವು ಸಂದೇಹ ಪಡ್ತೇವೆ. ಒಂದು ವೇಳೆ ಆ ಕಾರ್ಯ ಆಗ್ಲಿಲ್ಲ ಅಂತಂದ್ರೆ ಏನಪ್ಪ, ಎಷ್ಟೊಂದು ಬೇಡಿಕೊಂಡೆ, ಎಷ್ಟೊಂದು ಕೇಳಿಕೊಂಡೆ, ಏನಾಗ್ಲಿಲ್ಲ, ಏನೂ ಆಗ್ಲಿಲ್ಲವಲ್ಲ ಅಂತೇಳಿ ನಾವೇನ್ ಮಾಡ್ತೇವೆ, ಸ್ವಾಮಿ ಮೇಲೆ ಸಂದೇಹ ಪಡೋರಾಗಿದ್ದೇವೆ. ಆ ದೊಡ್ಡ ಜನಗಳ ಮುಂದೆ, ಆ ದೊಡ್ಡ ಗುಂಪಿನ ಮಧ್ಯದಲ್ಲಿ ಸ್ವಾಮಿ ಅದ್ಭುತ ಕಾರ್ಯವನ್ನ ಮಾಡಿದರು. ಕಾರಣ ಜನಗಳು ತಿಳ್ಕೊಳ್ಬೇಕಾಗಿತ್ತು, ಇವರು ನಿಜವಾದಂತಹ ದೇವರು, ಯೇಸು ಸ್ವಾಮಿ ನಿಜವಾದಂತಹ ದೇವರು ಅನ್ನುವುದನ್ನ ಅಲ್ಲಿ ತೋರಿಸಿ ತಿಳಿಸುವುದಕ್ಕೋಸ್ಕರ ಸ್ವಾಮಿ ಈ ಅದ್ಭುತ ಕಾರ್ಯವನ್ನ ಶಿಷ್ಯರ ಮುಂದೆ ಮತ್ತು ಕೂಡಿರ್ತಕ್ಕಂಥ ದೊಡ್ಡ ಗುಂಪಿನಲ್ಲಿ ಈ ಅದ್ಭುತ ಕಾರ್ಯವನ್ನ ಮಾಡಿದರು ಅಂತೇಳಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಟ್ಟಿದೆ. ನಾವು ಅದನ್ನು ಓದಿದಾಗ ಖಂಡಿತವಾಗಿ ನಮಗೆ ಅರ್ಥ ಆಗುತ್ತೆ. ನಾವೇನ್ ಮಾಡ್ಬೋದು ಅಂತಂದ್ರೆ, ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ರಿಂದ 13ನೇ ವಚನ ನಾವು ಓದಿದಾಗ ಅಲ್ಲಿ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ, ಯಾವ ರೀತಿ ಆಯ್ತು, ಹೇಗಾಯ್ತು. ಅದನ್ನ ಇವಾಗ ನಾನು ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಈಗಾಗಲೇ ನಾವು ಕಲ್ತಿದ್ದೇವೆ, ಈಗಾಗಲೇ ನಾವು ಅದನ್ನು ತಿಳಿದುಕೊಂಡಿದ್ದೇವೆ. ಅದಕ್ಕಾಗಿ ಇದನ್ನ ಇನ್ನೊಂದು ಅವರ್ತಿ ನಾವು ಹೇಳುವಂತಹ ಸಮಯದಲ್ಲಿ ಇದನ್ನ ನಾವು ತಿಳಿದುಕೊಂಡು ಇದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಸ್ವಾಮಿ ನಮಗೆ ಮಾಡಲಿ ಅನ್ನುವಂಥದ್ದು ನಮ್ಮ ಆಸೆ ಆಗಿರ್ಬೇಕಾಗಿದೆ. ಆಮೇಲೆ ಬುಧವಾರದ ಪಾಠಕ್ಕೆ ಬಂದಾಗ, ಬುಧವಾರದ ಪಾಠದಲ್ಲಿ ನಾವು ನೋಡೋರಾಗಿದ್ದೆ, ಯಾರು ಹೆಚ್ಚಿದವರು.
ನಾನು ಹೆಚ್ಚಿನವನ, ಇನ್ನೊಬ್ಬರು ಹೆಚ್ಚಿನವರ ಅನ್ನುವುದನ್ನು ನೋಡುವಾಗ ನನಗೂ ಕೂಡ ಏನಾಗುತ್ತೆ, ಆಶ್ಚರ್ಯವಾಗುತ್ತೆ. ಯಾಕೆ ನಾನು ಹೆಚ್ಚಿನವನ? ನಾನು ಏನೂ ಅಲ್ಲ, ದೇವ್ರ ಮುಂದೆ ನಾನು ಏನೂ ಅಲ್ಲ. ಆದ್ರೆ ಎಷ್ಟೋ ಸಾರಿ ನಾವು ಜನಗಳು ಏನ್ ಮಾಡೋರಾಗಿದ್ದೇವೆ, ಶ್ರೀಮಂತರಾಗಿರಲಿ, ದೊಡ್ಡ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ನಾನು ಹೆಚ್ಚಿನವನು, ನಾನು ಇಂಥ ದೊಡ್ಡ ಹುದ್ದೆಯಲ್ಲಿದ್ದೇನೆ, ನನಗಿಷ್ಟು ಆಸ್ತಿ ಇದೆ, ನಾನು ದೊಡ್ಡವನು. ಆ ಬಡವನೇನಲ್ಲ ಅಂತಂದ್ರೆ ಅವನು ದೊಡ್ಡವನಲ್ಲ. ಇಲ್ಲಿ ಯಾರು ಹೆಚ್ಚಿನವರು ಅನ್ನುವ ಅರ್ಥವನ್ನು ನಾವು ಮಾಡಿಕೊಂಡಾಗ ಅಲ್ಲಿ ಖಂಡಿತವಾಗಿ ಹೇಳುವಂಥದ್ದಾಗಿದೆ, ಯಾರು ಕೀಳನಾಗಿ ನಡೆದುಕೊಳ್ತಾನೋ, ಅಂದ್ರೆ ದೇವರನ್ನ ನಿರಾಕರಿಸದೆ, ಹೌದು ನಾನು ಪಾಪಿಯಾಗಿದ್ದೇನೆ, ನಾನು ದ್ರೋಹಿಯಾಗಿದ್ದೇನೆ, ನಾನೇನಾಗಿದ್ದೇನೆ, ಇನ್ನು ಯೇಸು ಸ್ವಾಮಿಯನ್ನು ನಾನು ತಿಳಿದುಕೊಂಡಿಲ್ಲ, ನಾನು ತಿಳಿದುಕೊಳ್ಳಬೇಕಾಗಿದೆ, ಅವರ ಪ್ರಕಾರ ನಾನು ನಡಿಬೇಕಾಗಿದೆ ಅನ್ನುವಂಥ ಸ್ವಭಾವ ನನ್ನಲ್ಲಿ ಬರಬೇಕು. ಆವಾಗ ತಾನೇ ನಾವೇನ್ ಮಾಡ್ತೇವೆ ಅಂತಂದ್ರೆ ಹೆಚ್ಚಿನವರಾಗಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನ ನಾವು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ನಮಗೆ ಹೌದು ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ. ದೇವರ ರಾಜ್ಯದ ವಿಷಯದಲ್ಲಿ ನಮಗೆ ತಿಳಿಸುವಾಗ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾವನಾದರೂ ಮೊದಲನೇವನಾಗಬೇಕಾದಲ್ಲಿ ಅವನು ಎಲ್ಲರಲ್ಲಿ ಕಡೆಯವನಾಗಬೇಕು, ಎಲ್ಲರಲ್ಲಿ ಅವನು ಕಡೆಯವನಾಗಿರ್ಬೇಕು, ಎಲ್ಲರ ಸೇವಕನಾಗಿರಬೇಕು, ಎಲ್ಲರ ಸೇವಕನಾಗಿರ್ಬೇಕು. ಸೇವೆ ಮಾಡ್ತಾ ಇದ್ದೇವ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದೇವ, ಅವನು ಹೆಚ್ಚಿನವನು. ನಾವೇನೋ ಮಾಡ್ತಾ ಇಲ್ಲ, ನಮ್ಮನ್ನು ನಾವು ಹೆಚ್ಚಿಸಿಕೊಂಡು ನಾವೇನ್ ಮಾಡ್ತಿದ್ದೇವೆ, ನಾನು ಶ್ರೀಮಂತನಾಗಿದ್ದೇನೆ, ನಾನು ದೊಡ್ಡ ಸ್ಥಿತಿಯಲ್ಲಿ ಇದ್ದೇನೆ ಅನ್ನುವುದನ್ನು ಹೇಳಿದಾಗ ನಮಗೇನಾಗುತ್ತೆ, ಅದಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳುವಂಥದ್ದಾಗಿ. ಅದಕ್ಕಾಗಿ ನಾವೇನ್ ಮಾಡಬೇಕಾಗಿದೆ, ಸೇವಕನಾಗಿ ಕೆಲಸ ಮಾಡಬೇಕಾಗಿದೆ, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಾಗಿದೆ, ಇನ್ನೊಬ್ಬರಿಗೆ ಬೇಕಾದಂಥದ್ದ ಸಹಾಯವನ್ನು ನಾವು ಕೊಡಬೇಕಾಗಿದೆ. ಇದನ್ನು ನಾವು ಮಾಡಿದಾಗ ನಮಗೇನಾಗುತ್ತೆ, ನಿಜವಾದಂತ ಅರ್ಥ ನಮಗೆ ಸಿಗುವಂಥದ್ದಾಗಿದೆ. ಅದಕ್ಕಾಗಿ ಯಾರು ಹೆಚ್ಚಿನವರು, ನಾನು ಅಥವಾ ನೀವು ಅನ್ನುವುದನ್ನು ಇವತ್ತು ತಿಳಿದುಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಒಂದು ಸಣ್ಣ ಉದಾಹರಣೆಯನ್ನು ಕೂಡ ಅಲ್ಲಿ ಕೊಟ್ಟರು ಸ್ವಾಮಿ. ಮಗುವನ್ನು ತೋರಿಸಿ, ಸಣ್ಣ ಮಗುವನ್ನು ತೋರಿಸಿ, ಈ ಮಗುವಿನ ರೀತಿಯಲ್ಲಿ ನೀವು ಇದ್ದಂತಹ ಪಕ್ಷದಲ್ಲಿ ನೀವೇನಾಗ್ತೀರ ಅಂತಂದ್ರೆ ಹೆಚ್ಚಿನವರಾಗ್ತೀರಿ. ಈ ಮಗುವನ್ನು ನೋಡ್ರಿ, ಎಷ್ಟೋ ಸಾರಿ ಸ್ವಾಮಿ ಅನೇಕ ಉದಾಹರಣೆಗಳನ್ನ ನಮಗೆ ತಿಳಿಸಲ್ಪಟ್ಟಿದ್ದಾರೆ, ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಯಾಕೆ ಕೆಲವರಿಗೆ ಅರ್ಥ ಆಗುವುದಿಲ್ಲ, ಇದೇನ್ರಿ ಇದು, ಯಾರು ಹೆಚ್ಚಿನವನು, ಯಾರಿವನು ಅಂತೇಳಿ ನಾವೇನ್ ಮಾಡ್ತೇವೆ, ನಮ್ಮಲ್ಲಿ ನಾವು ಪ್ರಶ್ನೆ ಮಾಡ್ಕೊಳ್ತೇವೆ. ಆದ್ರೆ ಅದಕ್ಕೆ ಸರಿಯಾದಂತ ಉತ್ತರ ನಮಗೆ ಸಿಗ್ಬೇಕಾದ್ರೆ ನಾವು ಸತ್ಯವೇದವನ್ನು ತೆಗೆದು ಓದಿದಾಗ ನಮಗೆ ಅಲ್ಲಿ ಏನ್ ಮಾಡುವಂತದ್ದಾಗಿದೆ, ತಿಳಿಸುವಂತದ್ದಾಗಿದೆ, ನಾನು ಹೆಚ್ಚಿನವನಲ್ಲ. ಯಾಕಂದ್ರೆ ನಾನೇನೋ ಮಾಡ್ತಾ ಇಲ್ಲ, ದೇವರಿಗೋಸ್ಕರ ನಾನೇನೋ ಮಾಡ್ತಾ ಇಲ್ಲ, ದೇವರು ನನಗೆ ಹೇಳಿ ಕೊಟ್ಟಿದ್ದಾರೆ ಈ ರೀತಿ ಮಾಡು ಅಂತೇಳಿ, ಆದ್ರೂ ಕೂಡ ನಾನೇನ್ ಮಾಡ್ತಾ ಇಲ್ಲ ಅಂತೇಳಿ ನಾವು ನೋಡೋರಾಗಿದ್ದೇವೆ. ಆದ್ದರಿಂದ ಪ್ರಿಯ ಇವತ್ತಿನಲ್ಲಿ ನಾನು ಮತ್ತು ನೀವು ಯಾರು ಹೆಚ್ಚಿನವನು ಅಥವಾ ಯಾರು ಕಡಿಮೆಯವರು ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ನಾವು ಯಾವಾಗ ಏನಂತಂದ್ರೆ ಯಾರನ್ನು ಪ್ರಶ್ನೆ ಮಾಡೋದಿಲ್ಲ, ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮೊದಲನೇದಾಗಿ ನಾವೆಷ್ಟೋ ಸಾರಿ ನಾವೇನ್ ಮಾಡ್ತೇವೆ ಅಂತಂದ್ರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ, ನಮ್ಮನ್ನು ತಿಳಿದುಕೊಳ್ಳೋದಿಲ್ಲ. ಎಷ್ಟೋ ಸಾರಿ ನಾವೇನ್ ಮಾಡ್ತೇವೆ, ನಾವೇ ಬುದ್ಧಿವಂತರು, ಬೇರೆಯವರು ಬುದ್ಧಿವಂತರಲ್ಲ ಅನ್ನುವಂತ ಆಲೋಚನೆ ನಮಗೆ ಬರುವಂತದ್ದಾಗಿದೆ. ಆವಾಗ ನಾವು ಹೆಚ್ಚಿನವರಾಗ್ಲಿಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಅದಕ್ಕಾಗಿ ಸ್ನಾನಿಕನಾದಂತ ಯೋಹಾನನು ಏನ್ ಹೇಳಿದ, ನಾನು ಆತನ ಕಾಲದ ಮೆಟ್ಟುಗಳನ್ನು ಕೂಡ ಮುಟ್ಟಲಿಕ್ಕೆ ನಾನು ಯೋಗ್ಯನಲ್ಲ ಅಂತ ಹೇಳಿದ. ಅಂದಮೇಲೆ ಇವತ್ತಿನಲ್ಲಿ ನಾವು ಯಾವ ರೀತಿ ಇದ್ದೇವೆ? ಸ್ನಾನಿಕನಾದಂತ ಯೋಹಾನನು ಹೇಳಿದಂತೆ ನಾವು ಹೇಳುವವರಾಗಿದ್ದೇವಾ? ಇಲ್ಲ, ಹೇಳೋದಿಲ್ಲ. ನಾನು ಅನೇಕರನ್ನು ನೋಡಿದ್ದೇನೆ, ಅನೇಕರನ್ನ ನನ್ನ ಕೆಲಸದಲ್ಲಿ ನಾನು ನೋಡುವಂತ ಸಂದರ್ಭ ಅನೇಕರನ್ನು ನಾನು ನೋಡಿದ್ದೇನೆ. ನನ್ನ 42 ವರ್ಷ ಸರ್ವಿಸ್ನಲ್ಲಿ ನಾನು ಎಲ್ಲವನ್ನು ನೋಡಿದ್ದೇನೆ. ಯಾರು ಹೆಚ್ಚಿನವರು, ಯಾರು ದೊಡ್ಡವರು, ಯಾರು ಇವರು ಅಂತ ಹೇಳಿ ಹೇಳ್ಕೊಂಡವರು ಬೇಕಾದಷ್ಟು ಜನಗಳಿದ್ದಾರೆ. ನಮ್ಮಲ್ಲಿ
ಕ್ರೈಸ್ತರಾದಂತ ನಮ್ಮಲ್ಲಿ ನಾನು ಹೇಳ್ತಾ ಇದ್ದೇನೆ, ಬೇರೆಯವರಲ್ಲ. ಕ್ರೈಸ್ತರಾದಂತ ನಮ್ಮಲ್ಲಿ ನಾವು ನೋಡುವರಾಗಿದ್ದೇವೆ. ಅದಕ್ಕಾಗಿ ಇವತ್ತಿನಲ್ಲಿ ನಾವು ಹೆಚ್ಚಾಗಿ ದೇವರ ವಾಕ್ಯವನ್ನ ತಿಳಿದುಕೊಂಡು ಅದರ ಪ್ರಕಾರ ನಾವು ಮಾತನಾಡಿದಾಗ ನಮಗೆ ಅರ್ಥವಾಗುವಂಥದ್ದಾಗಿದೆ. ಆಮೇಲೆ ಗುರುವಾರದ ಪಾಠಕ್ಕೆ ಬಂದಾಗ ಅಲ್ಲಿ ಗುರುವಾರದ ಪಾಠದಲ್ಲಿ ಆರೋಗ್ಯಕರವಾದಂತ ವ್ಯಕ್ತಿ ನರಕದಲ್ಲಿ, ನೋಡಿ ಇದು ಕ್ವಶನ್ ಮಾರ್ಕ್ ಇದೆ ಅಂತ ನಾನು ಆವಾಗಲೇ ಮೊದಲೇ ಇದನ್ನು ಗುರುವಾರದನ್ನ ಹೇಳುವಾಗ ನಾನು ಹೇಳಿದ್ದೇನೆ, ಕ್ವಶನ್ ಮಾರ್ಕ್. ಯಾಕಂದ್ರೆ ಇದು ನಿಜವಾ ಅಥವಾ ಸುಳ್ಳವೋ? ಖಂಡಿತವಾಗಿ ಏನಂತಂದ್ರೆ ಆರೋಗ್ಯವಾದಂತ ವ್ಯಕ್ತಿ ಆತ್ಮಿಕವಾಗಿ ಶಾರೀರಿಕವಾಗಿ ಆತನು ಉತ್ತಮನಾದಂತಹ ಪಕ್ಷದಲ್ಲಿ, ಆರೋಗ್ಯವಂತನಾದಂತಹ ಪಕ್ಷದಲ್ಲಿ ಅವನೇನಾಗಿದ್ದಾನೆ? ಒಳ್ಳೆಯವನಾಗಿದ್ದಾನೆ. ನಾವು ನೋಡ್ತೀವಿ ಎಷ್ಟೋ ಸಾರಿ ನಮ್ಮನ್ನು ನಾವು ತಿಳ್ಕೊಳ್ಳೋದಿಲ್ಲ. ನನಗೆಲ್ಲ ಗೊತ್ತಿದೆ, ನನಗೆ ಯಾರು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನುವಂತ ಜನಗಳು ಕೂಡ ಇವತ್ತಿನಲ್ಲಿ ನಾವಿದ್ದೀವಿ, ನಾವು ನಡ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ಈ ವಾಕ್ಯವನ್ನ ಏನಂತಂದ್ರೆ ನಮಗೆ ಬಹಳ ಸ್ಪಷ್ಟವಾಗಿ ಪ್ರತಿಯೊಂದು ಹೊಸದಾದಂತ ಉಪದೇಶವು ಮೊದಲು ಬೋಧಿಸಿದ ಉಪದೇಶಕ್ಕಿಂತ ಸಂಬಂಧ ಹೊಂದಿದೆ ಎಂದು ತಿಳಿಯುತ್ತೇವೆ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, 9ನೇ ಅಧ್ಯಾಯ 47ರಿಂದ 50ನೇ ವಚನವರೆಗೆ ನಾವು ಓದುವಾಗ ನಮಗೆ ಅಲ್ಲಿ ತಿಳಿಸುವಂತದ್ದಾಗಿದೆ. ಪಾಪ ಅಂದರೆ ಏನು, ಬೆಂಕಿ ಅಂದರೆ ಏನು, ಉಪ್ಪು ಅಂದರೆ ಏನು, ಇದನ್ನೆಲ್ಲವೂ ನಿಮಗೆ ಏನ್ ಮಾಡಿದ್ದೇನೆ, ತಿಳಿಸಿದ್ದೇನೆ. ಇದಕ್ಕೆ ನೀವೇನಾಗಿ ತಿಳಿದುಕೊಂಡಿದ್ದೀರಿ? ಅನೇಕರು ಇದಕ್ಕೋಸ್ಕರ ಪ್ರಶ್ನೆಯನ್ನು ಕೂಡ ಮಾಡಿದ್ದೀವಿ. ಪ್ರಶ್ನೆಗೆ ಉತ್ತರವನ್ನು ಕೂಡ ನಾವೇನ್ ಮಾಡಿದ್ದೇವೆ? ತಿಳಿದುಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಪಾಪ ಅನ್ನೋದು ಎಷ್ಟು ಕೆಟ್ಟದಾಗಿದೆ. ನಾನು ನಾಶಕರವಾದಂತ ಬೆಂಕಿಯಲ್ಲಿರ್ಬೇಕಾ, ಅಥವಾ ಆ ಉಪ್ಪನ್ನು ನೋಡುವಂತಹ ಸಮಯದಲ್ಲಿ ಒಂದು ವೇಳೆ ಅಡಿಗೆಗೆ ಉಪ್ಪು ಹಾಕದೇ ಇದ್ದಂತ ಪಕ್ಷದಲ್ಲಿ ನಾವೇನ್ ಮಾಡೋದು? ಛೀ, ಏನ ಉಪ್ಪು ಹಾಕಿಲ್ಲಲ್ಲ ಅಂತ ಹೇಳಿ ನಾವೇನ್ ಮಾಡ್ತೀವಿ? ಬೈತೀವಿ ಅಡಿಗೆ ಮಾಡಿದವರನ್ನು. ಆದ್ರೆ ಇವತ್ತಿನಲ್ಲಿ ಆ ಉಪ್ಪಿನ ರುಚಿ ಎಷ್ಟು ಪ್ರಾಮುಖ್ಯವಾಗಿದೆ, ಯೇಸು ಸ್ವಾಮಿಯ ಪ್ರೀತಿ ಎಷ್ಟು ಪ್ರಾಮುಖ್ಯವಾಗಿದೆ. ಯೇಸು ಸ್ವಾಮಿ ಹೇಳುವರಾಗಿದ್ದಾರೆ, ಪಾಪ ಮಾಡಬೇಡಿ, ನರಕಕ್ಕೆ ಹೋಗ್ಬೇಡ್ರಿ, ಬೆಂಕಿಯಲ್ಲಿ ಉರಿಬೇಡ್ರಿ. ಯಾರಿಗೂ ಇಷ್ಟ ಇಲ್ಲ. ಸ್ವಾಮಿ ಕೂಡ ಏನಂತಂದ್ರೆ, ನನ್ನ ಮಕ್ಕಳು ಏನಾಗಿರ್ಬೇಕಂತಂದ್ರೆ ಅವರು ನನ್ನ ರಾಜ್ಯದಲ್ಲಿ ಬಂದು ನನ್ನ ಜೊತೆಯಲ್ಲಿ ಸದಾ ಕಾಲ ಅವರು ಜೀವಿಸಬೇಕು ಅನ್ನುವುದೇ ದೇವರ ಉದ್ದೇಶ. ಅವ್ರ ನರಕಕ್ಕೆ ಹೋಗಿ ಸಾಯಲಿ ಅನ್ನುವಂತ ಉದ್ದೇಶ ಇಲ್ಲವೇ ಇಲ್ಲ. ಅದಕ್ಕಾಗಿ ಇವತ್ತಿನಲ್ಲಿ ನಾನು ಮತ್ತು ನೀವು ಆ ವಾಕ್ಯಗಳನ್ನು ನಾವು ಓದಿದಾಗ ಖಂಡಿತವಾಗಿ ನಮ್ಗೇನಾಗುತ್ತೆ? ಗೊತ್ತಾಗುತ್ತೆ, ಯೇಸು ಸ್ವಾಮಿಯು ನಿಜವಾಗಿಯೂ ಜನರು ತಮ್ಮ ಕೈ ಅಥವಾ ಕಾಲುಗಳನ್ನು ಕಳೆದುಕೊಳ್ಳಬೇಕಾ ಅಥವಾ ಕಡ್ದಾಕ್ಬೇಕಾ, ಕೈಗಳನ್ನು ಕಡ್ದಾಕ್ಬೇಕಾ, ಕಣ್ಣುಗಳನ್ನು ಕಿತ್ತಾಕ್ಬೇಕಾ ಅನ್ನುವ ಒಂದು ವಿಚಾರವನ್ನು ನಾವು ನೋಡುವಾಗ ನಾವು ಇದನ್ನು ನಿಜವಾಗಲೂ ಕಟ್ ಮಾಡ್ಬೇಕಾ? ಇಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ನಮ್ಮ ಕೈ ಒಂದು ವೇಳೆ ತಪ್ಪು ಮಾಡ್ತಾ ಇದ್ದಂತ ಪಕ್ಷದಲ್ಲಿ ಎಚ್ಚರ ವಹಿಸ್ಬೇಕಾಗಿದೆ. ಎಲ್ಲ ಅಂಗಾಂಗಗಳು ನಮ್ಮ ಹಿಡಿತದಲ್ಲಿದೆ, ಬೇರೆಯವರ ಹಿಡಿತದಲ್ಲಿಲ್ಲ. ನನ್ನ ಹಿಡಿತದಲ್ಲಿದೆ, ನನ್ನ ಕಾಲು ನನ್ನ ಹಿಡಿತದಲ್ಲಿದೆ, ನನ್ನ ಕೈ ನನ್ನ ಹಿಡಿತದಲ್ಲಿದೆ, ನನ್ನ ಕಣ್ಣು ನನ್ನ ಹಿಡಿತದಲ್ಲಿದೆ. ನಾನೇನ್ ಮಾಡಬೇಕಾಗಿದೆ? ಎಚ್ಚರ ವಹಿಸಬೇಕಾಗಿದೆ. ಮಾಡಬಾರ್ದು ಅನ್ನುವುದು ನನ್ನಲ್ಲಿ ಬಂದಾಗ ನಾವು ಮಾಡೋದಿಲ್ಲ. ಆಮೇಲೆ ನಾವು ಅದನ್ನು ಕಡಿದು ಹಾಕಬೇಕಾದಂತ ಅವಶ್ಯಕತೆ ಇಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಎಷ್ಟೋ ಜನ ನಾವೇನ್ ಮಾಡಲ್ಲ ಅಂತಂದ್ರೆ ಇದನ್ನ ತಿಳ್ಕೊಳ್ಳೋದಿಲ್ಲ. ಇದನ್ನ ನಾವೇನ್ ಮಾಡ್ತೇವೆ? ಪ್ರಶ್ನೆ ಮಾಡಿ ಕೇಳೋರಾಗಿದ್ದೇವೆ. ಅರ್ಥ ಆಗಿಲ್ಲ ಸರ್ ನಮ್ಗಿನ್ನು ಅಂದ್ರೆ ಕೈ ಕಡ್ದಾಕಿ ಬಿಸಾಕ್ಬೇಕಾ? ಸ್ವಾಮಿ ಹೇಳಿದ್ದಾರಲ್ರಿ ಅಂತೇಳಿ ನಾವೇನ್ ಮಾಡ್ತೇವೆ? ಪ್ರಶ್ನೆ ಮಾಡೋರಾಗಿದ್ದೇವೆ. ಆದ್ದರಿಂದ ಈ 5 ಅಂಶಗಳನ್ನ ನಾವು ನೋಡುವಾಗ ಎಷ್ಟು ಪ್ರಾಮುಖ್ಯವಾಗಿದೆ, ಈ ವಾರದ ಪಾಠ ಎಷ್ಟು ಪ್ರಾಮುಖ್ಯವಾಗಿದೆ ಅಂತ ಹೇಳಿ ನೋಡುವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು? ಶಿಷ್ಯರಿಗೆ ಬೋಧನೆ ಮಾಡಿದ್ರು. ಇವಾಗ ಸ್ವಾಮಿ ನನಗೂ ಮತ್ತು ನಿಮಗೆ ಬೋಧನೆ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ತಿಳಿದುಕೊಳ್ಳ್ರಿ, ಅರ್ಥ ಮಾಡಿಕೊಳ್ಳ್ರಿ. ಈ 5 ಅಂಶಗಳು ಎಷ್ಟು ಪ್ರಾಮುಖ್ಯವಾಗಿದೆ, ಇದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗಿದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸಿದೆ. ಆದ್ರೂ ಕೂಡ ನಮಗೆ ಇನ್ನೂ ಅರ್ಥ ಆಗಿಲ್ಲ. ಆಮೇಲೆ ಶುಕ್ರವಾರದ ಭಾಗಕ್ಕೆ ಬರುವಾಗ ಅಲ್ಲಿ ಹೇಳುವಂತದ್ದಾಗಿದೆ. ಇಲ್ಲಿ ಶ್ರೀಮತಿ ವೈಟಮ್ನವ್ರು ಹೇಳೋರಾಗಿದ್ದಾರೆ. ಏನಂತ ಹೇಳಿದ್ರೆ, ನಾವಿಲ್ಲಿ ಬಹಳ ವಿವರವಾಗಿ
ನಮಗೆ ಸ್ಪಷ್ಟವಾಗಿ ತಿಳಿದು, ನೀವು ಇತರರಿಂದ ಗೌರವಿಸಲ್ಪಡಬೇಕೇ? ನಿಮ್ಗೆ ಯಾರಾದರೂ ಗೌರವ ಕೊಡ್ಬೇಕಾ? ಆಗಿದ್ದಲ್ಲಿ ಮೊದಲು ಅಹಂಕಾರವನ್ನು ಬಿಟ್ಟು ಬಿಡ್ರಿ. ನೋಡ್ರಿ, ನಿಮಗೆ ಗೌರವ ಬೇಕವೇ? ನಿಮ್ಮ ಅಹಂಕಾರವನ್ನ ಬಿಟ್ಟು ಬಿಡ್ರಿ. ಆವಾಗ ನಿಮ್ಗೆ ಏನಾಗುತ್ತೆ? ಗೌರವ ಸಿಗುತ್ತೆ. ನಿಮ್ಮನ್ನೆಲ್ಲರೂ ಮಾತಾಡಿಸ್ತಾರೆ. ನಿನ್ನಲ್ಲಿ ಗರ್ವ ಇದ್ದಂತ ಪಕ್ಷದಲ್ಲಿ, ನನ್ನಲ್ಲಿ ಗರ್ವ ಇದ್ದಂತ ಪಕ್ಷದಲ್ಲಿ ನನ್ನ ಹತ್ರ ಯಾರು ಬರೋದಿಲ್ಲ, ನನ್ನನ್ನು ಯಾರು ಕೇಳೋದಿಲ್ಲ. ದೇವರು ಈ ಲೋಕದ ಮುಖ್ಯವಾದ ಸೇವೆಗಾಗಿ ಜನರನ್ನು ಆರಿಸಿಕೊಳ್ಳುವಾಗ ಸ್ನಾನಿಕನಾದ ಯೋಹಾನರಂತವರನ್ನು ಆರಿಸಿಕೊಳ್ಳುತ್ತಾನೆ. ನೋಡಿ, ಯೇಸು ಸ್ವಾಮಿ ಏನ್ ಮಾಡಿದ್ರು? ಯಾರನ್ನ ಆರಿಸಿಕೊಳ್ಬೇಕು, ಯಾರನ್ನು ಆರಿಸಿಕೊಳ್ಬಾರ್ದು ಅನ್ನುವುದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿ ಆತನು ಯಾರನ್ನ ಆರಿಸಿಕೊಂಡ? ಸ್ನಾನಿಕನಾದಂತ ಯೋಹಾನನ್ನ ಆರಿಸಿಕೊಂಡ್ರು. ಅವನಲ್ಲಿ ಅಹಂಕಾರವಿರಲಿಲ್ಲ. ಈ ಕಾರಣದಿಂದ ಯೇಸು ಸ್ವಾಮಿ ಹೆಚ್ಚಬೇಕು, ನಾನು ಕಡಿಮೆಯಾಗಬೇಕು, ಆತನ ಕೆರೆಗಳ ಭಾರವನ್ನು ಬಿಚ್ಚಲು ಸಹ ನಾನು ಯೋಗ್ಯನಲ್ಲವೆಂದು ಯೋಹಾನನು ಹೇಳುತ್ತಾನೆ. ಈಗಾಗಲೇ ನಿಮ್ಗೆ ಹೇಳಿದೆ, ಯೋಹಾನನು ಏನ್ ಮಾಡ್ದ? ಅಂತ ಒಂದು ಸ್ವಾರ್ಥಿಯನ್ನು ಆತನ ಏನ್ ಮಾಡ್ದ? ಸಾರಿದ. ನಾನಲ್ಲ, ನನ್ನ ಹಿಂದೆ ಬರುವಂತ ದೇವರು ಇದ್ದಾರೆ, ಯೇಸು ಸ್ವಾಮಿ ಇದ್ದಾರೆ. ಅವ್ರೇನ್ ಮಾಡ್ತಾರೆ? ಎಲ್ಲವನ್ನ ಮಾಡೋರಾಗಿದ್ದಾರೆ. ನಾನು ಸದ್ಯದಲ್ಲಿ ಬಂದು ಏನ್ ಮಾಡ್ತಾ ಇದ್ದೇನೆ? ವಾಕ್ಯವನ್ನು ಸಾರ್ತಾ ಇದ್ದೇನೆ. ಯೇಸು ಸ್ವಾಮಿ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಆತನ ಹೇಳ್ದ. ನಮ್ಮ ಹೃದಯವು ನಮ್ರತೆಯಿಂದ ಕೂಡಿದ್ದಲ್ಲಿ ನಾವು ಸಹ ಮಕ್ಕಳಂತಿರುತ್ತೇವೆ. ಮಕ್ಕಳಂತೆ ನಿಷ್ಕಪಟ ಮನಸ್ಸುಳ್ಳವನು ದೇವರಿಗೆ ಅತ್ಯುತ್ತಮವಾದ ಸೇವಕನಾಗಿರುತ್ತಾನೆ. ನೋಡಿ, ಮಕ್ಕಳಂತ ಬುದ್ಧಿ, ಮಕ್ಕಳಂತ ತಿಳುವಳಿಕೆ ನಮ್ಮಲ್ಲಿದ್ದಂತ ಪಕ್ಷದಲ್ಲಿ, ಮಕ್ಕಳಲ್ಲಿ ಯಾವ ತರವಾದಂತ ಭೇದ, ಯಾವ ತರವಾದಂತ ಮೋಸ ಅನ್ನೋದು ಇರೋದಿಲ್ಲ. ಮಕ್ಕಳನ್ನ ನೀವು ನೋಡ್ರಿ, ಅವ್ರ ಹತ್ರ ನೀವು ಮಾತಾಡಿ. ನಾವು ಹೇಳಿಕೊಟ್ರೆ ಅವ್ರು ಮಾಡ್ತಾರೆ, ನಾವು ಹೇಳಲಿಲ್ಲ ಅಂತಂದ್ರೆ ಅವ್ರು ಮಾಡೋದಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ದೇವರು ಏನಾಗಿದ್ದಾರೆ? ಉತ್ತಮವಾಗಿದ್ದಾರೆ. ನಾವು ನಿಷ್ಕಪಟಿಗಳಾಗಿ ಜೀವಿಸಬೇಕಾಗಿದೆ. ನಮ್ಮ ಮನಸ್ಸು ಏನಾಗಿರ್ಬೇಕು? ಒಳ್ಳೆಯದಾಗಿರ್ಬೇಕು. ಮತ್ತೆ ಇತರರನ್ನು ರಕ್ಷಣಾ ಮಾರ್ಗಕ್ಕೆ ತರಲು ಪ್ರಯತ್ನಿಸುವವರೊಂದಿಗೆ ದೇವದೂತರು ಕೆಲಸ ಮಾಡುತ್ತಾರೆ. ನೋಡಿ, ರಕ್ಷಣೆ ಮಾರ್ಗಕ್ಕೆ ತರಲು ಪ್ರಯತ್ನಿಸುವವರೊಂದಿಗೆ, ನಾನು ಇವಾಗ ರಕ್ಷಣೆ ಮಾರ್ಗದಲ್ಲಿ ತರಲಿಕ್ಕೆ ಅನೇಕರ ಬೋಧಕರು ಏನ್ ಮಾಡ್ತಾರೆ ಅಂತಂದ್ರೆ, ಮನೆಯಲ್ಲಿ ಅಥವಾ ಅವರ ಸ್ಥಳದಲ್ಲಿ ಹೋಗಿ ದೇವರ ವಾಕ್ಯವನ್ನು ಹೇಳಿ ಅವರು ಏನ್ ಮಾಡುವವರಾಗಿದ್ದಾರೆ? ದೇವರ ಕಡೆಗೆ ಅವರು ತರುವವರಾಗಿದ್ದಾರೆ, ಪ್ರಯತ್ನ ಪಡುವವರಾಗಿದ್ದಾರೆ. ಅಲ್ಲಿ ಪ್ರಯತ್ನ ಪಡಬೇಕಾದ್ರೆ ನಾನು ಯೇಸು ಸ್ವಾಮಿಯ ಹಿಂಬಾಲಕನಾಗಿದ್ದೇನೆ, ನೀವು ಬನ್ರಿ ಅಂತ ಹೇಳಿಕ್ ಸಾಧ್ಯವಿಲ್ಲ. ಅವರಿಗೆ ಅರ್ಥಗರ್ಭಿತವಾಗಿ ತಿಳಿಸ್ಬೇಕಾಗಿದೆ. ಸ್ವಾಮಿ ಯಾರು, ಹೇಗಿದ್ದಾರೆ, ಎಲ್ಲಿದ್ದಾರೆ, ಏನ್ ಮಾಡ್ತಾರೆ, ನಮಗೇನ್ ಲಾಭ ಅದರಿಂದ ಸಿಗುತ್ತೆ, ಇದೆಲ್ಲವನ್ನು ನಾವು ಅರ್ಥಗರ್ಭಿತವಾಗಿ ತಿಳಿಸಿದಾಗ ಜನಗಳು